ಸಹೋದರ, ನಮ್ಮ ಹೆಣ್ಣು ಮಕ್ಕಳ ಅವಸ್ಥೆ ನೋಡಿ. ತಾಯಿಯನ್ನು ಕಣ್ಣೀರಲಾಗಿಸಿ ಓಡಿ ಹೋದ ಇನ್ಶಾರ ಅಯ್ಯೂಬಳಿಗೆ ಸಂಭವಿಸಿದ್ದು ಕೇಳಿದರೆ ಕರುಳು ಹಿಂಡುವಂತಹ ಒಂದು ಘೋರ ದುರಂತ ಇದು. ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಹೆಣ್ಣು ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸುತ್ತಾರೆ. ನನ್ನ ಮಗಳು ಸಮಾಜದಲ್ಲಿ ದೊಡ್ಡ ಅಧಿಕಾರಿಯಾಗಲಿ, ಉತ್ತಮ ಹೆಸರನ್ನು ತರಲಿ ಎಂದು ಕನಸು ಕಾಣುತ್ತಾರೆ. ನೋಡಿ, ಇನ್ಶಾರ ಅಯ್ಯೂಬ್ ಕೂಡ ಹಾಗೆಯೇ ಬೆಳೆದವನು. ದೆಹಲಿಯ ಪ್ರಸಿದ್ಧ ಜಾಮಿಯಾ ಮಿಲ್ಲಿಯಾ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿ ಗುರುಗ್ರಾಮ್ ಆಪ್ಟಮ್ ಎಂಬ ಪ್ರಸಿದ್ಧ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಲಕ್ಷ ಸಂಬಳ ಪಡೆಯುತ್ತಿದ್ದ ಹೆಣ್ಣು ಮಗಳು, ಅಪಾರ ಬುದ್ಧಿವಂತೆ ಹುಡುಗಿ ಇನ್ಶಾರ. ಆದರೆ ಶ್ರೇಷ್ಠ ಮಲ್ಲಿಕ್ ಎಂಬ ಹಿಂದೂ ಯುವಕನ ಪರಿಚಯವಾಯಿತು. ಅಲ್ಲಿಂದ ಶುರುವಾಯಿತು ನೋಡಿ ಒಂದು ನಾಟಕ. ಹೆತ್ತ ತಾಯಿಯ ಪ್ರೀತಿ, ತಂದೆಯ ಗೌರವ, ಧರ್ಮದ ನೆರಳು ಎಲ್ಲವನ್ನು ಬದಿಗೊತ್ತಿ ಆತನ ಪ್ರೀತಿಯ ಅಂಧಕಾರದಲ್ಲಿ ಮುಳುಗಿ ದೇವಸ್ಥಾನದೊಂದರಲ್ಲಿ ತಾಳಿ ಕಟ್ಟಿಕೊಂಡು ಆತನ ಜೊತೆ ಓಡಿ ಹೋದಾಗ ಆಕೆಗೆ ಕಾದಿದ್ದು ಆ ಪ್ರೀತಿಯ ಸುಖವಲ್ಲ, ಬದಲಿಗೆ ಅಮಾನವೀಯ ಮರಣದ ಸಾವಿನ ಭಯಾನಕತೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ, ಇದೇ ಜಾಗದಲ್ಲಿ ಯಾವುದೋ ಒಬ್ಬ ಹಿಂದೂ ಹುಡುಗಿ ಇದ್ದು ಆಕೆಗೆ ಈ ರೀತಿ ಆಗಿದ್ದರೆ ಇಡೀ ದೇಶದ ಮಾಧ್ಯಮಗಳಲ್ಲಿ ಎಷ್ಟೆಲ್ಲ ಚರ್ಚೆ ಆಗ್ತಿತ್ತು. ಲವ್ ಜಿಹಾದಿ ಎಂಬ ಗಲಾಟೆ ಮಾಡುತ್ತಿದ್ದರು. ಆದರೆ ಬಲಿಯಾದುದು ಒಬ್ಬ ಮುಸ್ಲಿಂ ಹುಡುಗಿ ಎಂಬ ಕಾರಣಕ್ಕೆ ಜಗತ್ತು ಮೌನವಾಗಿದೆ. ಆದರೆ ಇದು ಧರ್ಮದ ರಾಜಕೀಯಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಹೆಸರಿನಲ್ಲಿ ಹೆತ್ತವರನ್ನು ಮರೆಯುವ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಅಲ್ಲಾಹು ನೀಡಿದ ಕಣ್ಣೀರಿನ ಎಚ್ಚರಿಕೆ. ಇನ್ಶಾರ ಸಣ್ಣವಳಿದ್ದಾಗ ಆಕೆಯ ತಾಯಿ ಪಟ್ಟ ಕಷ್ಟಗಳು ಸಣ್ಣದಾಗಿರಲಿಲ್ಲ. ಮಗಳಿಗಾಗಿ ತಮ್ಮ ಆಹಾರ, ನಿದ್ರೆ, ಸ್ವಂತ ಆಸೆಗಳನ್ನೆಲ್ಲ ತ್ಯಾಗ ಮಾಡಿದರು. ಚಳಿ ಇರಲಿ, ಮಳೆಗಾಲ ಇರಲಿ, ಮಗಳ ಶಿಕ್ಷಣಕ್ಕೆ ತೊಂದರೆಯಾಗಬಾರದೆಂದು ತಂದೆ ತಾಯಿ ಬೆವರಿನ ಹನಿಗಳನ್ನು ಹರಿಸಿದರು. ಇನ್ಶಾರ ಕಾಲೇಜಿಗೆ ಹೋಗುವಾಗ ತಾಯಿಯ ಕೈಯನ್ನು ಹಿಡಿದು, ಅಮ್ಮ, ನಾನು ನಿನ್ನ ಕನಸನ್ನು ನೆನಸು ಮಾಡುತ್ತೇನೆ, ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ ಎಂದು ಮಾತು ಕೊಟ್ಟವಳು. ಆದರೆ ರಾತ್ರಿ ಹಗಲು ಕಷ್ಟಪಟ್ಟು ಪಡೆದ ಆ ದೊಡ್ಡ ಇಂಜಿನಿಯರಿಂಗ್ ಶಿಕ್ಷಣ, ಆ ಲಕ್ಷಾಂತರ ರೂಪಾಯಿಯ ಸಂಬಳ ಕೊನೆಗೆ ಏನು ಮಾಡಿತ್ತು ನೋಡಿ. ಮೆದುಳಿನಲ್ಲಿ ಕೇವಲ ಪುಸ್ತಕದ ಬುದ್ಧಿ ಇದ್ದರೆ ಸಾಲದು, ಮನಸ್ಸಿನಲ್ಲಿ ವಿವೇಕ ಇರಬೇಕು. ವಿವೇಕವಿಲ್ಲದೆ ತೆಗೆದುಕೊಂಡು ಒಂದು ಕ್ಷಣಿಕ ಭಾವನಾತ್ಮಕ ನಿರ್ಧಾರ ಇಡೀ ಕುಟುಂಬದ ಭವಿಷ್ಯವನ್ನೇ ನಾಶ ಮಾಡಿತ್ತು. ಕೆಲಸ ಮಾಡುವ ಜಾಗದಲ್ಲಿ ಶ್ರೇಷ್ಠ ಮಲ್ಲಿಕ್ ಆಕೆಗೆ ತೋರಿಸಿದ ಕಾಳಜಿ, ಆಡಿದ ಸಿಹಿ ಮಾತುಗಳು ಆಕೆಯ ಕಣ್ಣುಗಳನ್ನು ಕುರುಡುಗೊಳಿಸಿದವು. ನನ್ನ ಉಸಿರೇ ನೀನು, ನಿನಗಾಗಿ ಇಡೀ ಪ್ರಪಂಚವನ್ನೇ ಎದುರಿಸುತ್ತೇನೆ ಎಂದು ಆತ ಮಾಯಾ ನಗರದ ಕನಸುಗಳನ್ನು ತೋರಿಸಿದ. ಆ ಕಳ್ಳ ಪ್ರೀತಿಯ ಮಾತುಗಳಿಗೆ ಮರುಳಾದ ಇನ್ಶಾರಿಗೆ ತನ್ನನ್ನು 9 ತಿಂಗಳು ಹೊತ್ತು ಹೆತ್ತ ತಾಯಿಯ ನೋವು ಕಾಣಿಸಲಿಲ್ಲ. ಸಮಾಜದಲ್ಲಿ ತಲೆ ಎತ್ತಿ ನಡೆಯುತ್ತಿದ್ದ ತಂದೆಯ ಗೌರವ ನೆನಪಾಗಲಿಲ್ಲ. ಕೊನೆಗೆ ಹೆತ್ತವರನ್ನು ಮೋಸಗೊಳಿಸಿ ಆತನ ಕೈಯಿಂದ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಕೊಂಡು ಹೊಸ ಜೀವನ ಆರಂಭಿಸಿದಳು. ಆದರೆ ಪ್ರೀತಿಯ ಹೆಸರಿನಲ್ಲಿ ಬಲೆ ಬೀಸುವ ಕಾಮುಕರ ನಿಜವಾದ ರೂಪವೇ ಬೇರೆ ಇರುತ್ತದೆ. ಕಾಲೇಜುಗಳಲ್ಲಿ, PG ಕೊಠಡಿಗಳಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿಕೊಂಡು ಇವರು ಪ್ರೀತಿಯ ಜೇನು ಸವರಿದ ಬಲೆ ಬೀಸುತ್ತಾರೆ. ಇಷ್ಟೊಂದು ಪ್ರೀತಿ ಕೊಟ್ಟವನೇ ಕೊನೆಗೆ ಮಾಡಿದ್ದು ಗೊತ್ತಾ? ಆ ಪ್ರೀತಿಯ ನಾಟಕ ಮುಗಿದಾಗ ಶ್ರೇಷ್ಠ ಮಲ್ಲಿಕಿನಲ್ಲಿದ್ದ ಕ್ರೂರ ಹೊರಬಂತು. ಒಂದು ದಿನ ಆ ರಾತ್ರಿ ಅವರಿಬ್ಬರ ನಡುವೆ ಜಗಳ ಶುರುವಾಯಿತು. ಆತ ಆಕೆಯನ್ನು ಕರುಣೆ ಇಲ್ಲದೆ ಕ್ರೂರವಾಗಿ ಹೊಡೆದು ನೆಲಕ್ಕೆ ತಳ್ಳಿ ರಾಕ್ಷಸನಂತೆ ಆಕೆಯ ದೇಹವನ್ನು ಜಜ್ಜಿದ. ಇನ್ಶಾರ ಕೈ ಮುಗಿದು, ನನ್ನನ್ನು ಬಿಟ್ಟು ಬಿಡು, ನಾನು ನಿನ್ನನ್ನೇ ನಂಬಿ ಬಂದವಳು ಎಂದು ಅಳುತ್ತಾ ಜೀವ ಭಿಕ್ಷೆ ಬೇಡಿದರೂ ಆತನ ಮನಸ್ಸು ಕರಗಲಿಲ್ಲ. ಕೊನೆಗೆ ಆಕೆಯ ಕುತ್ತಿಗೆಯನ್ನು ಅತ್ಯಂತ ಅಮಾನವೀಯವಾಗಿ ಕತ್ತರಿಸಿ ಹಾಕಿದ. ಆಕೆ ರಕ್ತದ ಮಡುವಿನಲ್ಲಿ ನರಳಿ ಉಸಿರು ಸಿಗದೆ ನರಳಾಡುತ್ತಾ ಜೀವ ಬಿಟ್ಟಳು.
ಆಹಾ, ಇಷ್ಟೊಂದು ಪ್ರೀತಿ ತೋರಿಸಿದವನೇ ಈ ರೀತಿ ಕತ್ತರಿಸಿದರೆ ಬೇರೆಯವರ ಗತಿಯೇನು? ಆದರೆ ಆಕೆಗೆ ಈ ದುರಂತ ಬರಲು ಕಾರಣವೇನು? ಅದು ಹೆತ್ತ ತಾಯಿಗೆ ಮಾಡಿದ ದ್ರೋಹ. ತಾಯಿಯ ಹೃದಯ ಒಡೆದು ಹರಿದ ಕಣ್ಣೀರಿಗೆ ಜಗತ್ತಿನ ಅತ್ಯಂತ ದೊಡ್ಡ ಶಾಪದ ಶಕ್ತಿ ಇದೆ. ಹೆತ್ತವರನ್ನು ಕಣ್ಣೀರಲ್ಲಿ ಕೈತೊಳೆಸಿದಾಗ ಅಲ್ಲಾಹನ ನ್ಯಾಯದ ಶಿಕ್ಷೆ ಈ ರೂಪದಲ್ಲಿ ಆಕೆಗೆ ಎದುರಾಯಿತು. ನೋಡಿ, ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಸ್ಪಷ್ಟವಾಗಿ ನಿಮಗೆ ಎಚ್ಚರಿಕೆ ನೀಡಿದ್ದಾನೆ. ವಬಿಲ್ ವಾಲಿದೈನಿ ಇಹ್ಸಾನ, ವಬಿಲ್ ವಾಲಿದೈನಿ ಇಹ್ಸಾನ, ನಿಮ್ಮ ತಂದೆ ತಾಯಂದಿರಿಗೆ ಒಳಿತನ್ನು ಮಾಡಿ ಅವರೊಂದಿಗೆ ಅತ್ಯುತ್ತಮವಾಗಿ ನಡೆದುಕೊಳ್ಳಿ. ಸೂರಾ ಅಲ್ ಇಸ್ರಾ 23ನೇ ಆಯತ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ಪಷ್ಟವಾಗಿ ಹೇಳಿದ್ದಾರೆ, ತಾಯಿಯ ಪಾದದಡಿಯಲ್ಲಿ ಸ್ವರ್ಗವಿದೆ. ಯಾವ ಹೆಣ್ಣು ಮಗಳು ಹೆತ್ತವರ ಕಣ್ಣೀರಿನ ಮೇಲೆ ಅವರ ಗೌರವವನ್ನು ತುಳಿದು ತನ್ನ ಆಸೆಯ ಮನೆ ಕಟ್ಟಲು ಹೊರಡುತ್ತಾಳೋ ಆಕೆಗೆ ಇಹದಲ್ಲೂ ನೆಮ್ಮದಿ ಸಿಗುವುದಿಲ್ಲ, ಪರದಲ್ಲೂ ಕ್ಷಮೆ ಸಿಗುವುದಿಲ್ಲ ಎಂಬುದಕ್ಕೆ ಈ ರಕ್ತ ಸಿಕ್ತ ಘಟನೆವೇ ಸಾಕ್ಷಿ. ಇಂದು ಕಾಲೇಜುಗಳಲ್ಲಿ, ಉದ್ಯೋಗ ಮಾಡುವ ಸ್ಥಳಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ವಾಸಿಸುತ್ತಿರುವ ನನ್ನ ಪ್ರೀತಿಯ ತಂಗಿಯರೇ, ಸಹೋದರಿಯರೇ, ಯಾರೋ ಒಬ್ಬ ಅಪರಿಚಿತ ಬಂದು ಆಡುವ 4 ಸಿಹಿ ಮಾತುಗಳಿಗೆ, ಆತ ನೀಡುವ ತಾತ್ಕಾಲಿಕ ಉಡುಗೊರೆಗಳಿಗೆ ನಿಮ್ಮ ಇಡೀ ಜೀವನವನ್ನು ಮತ್ತು ತಂದೆ ತಾಯಿಯ ಗೌರವವನ್ನು ಬಲಿ ಕೊಡಬೇಡಿ. ನಿಮಗಾಗಿ ರಕ್ತವನ್ನು ನೀರು ಮಾಡಿ ಬೆಳೆಸಿದ ತಂದೆಯ ಕಣ್ಣೀರಿಗೆ ಗೌರವ ಕೊಡಿ. ನಿಮ್ಮನ್ನು ಪ್ರೀತಿಯ ಹೆಸರಿನಲ್ಲಿ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಬಾ ಎಂದು ಕರೆಯುವವನು ನಿಮ್ಮ ಪ್ರೇಮಿಯಲ್ಲ, ನಿಮ್ಮ ಜೀವನವನ್ನು ನಾಶ ಮಾಡಲು ಬಂದ ಕಾಳಕೂಟ ವಿಷ. ಯಾವ ಹೆಣ್ಣು ಮಗಳು ಕೂಡ ಇಂತಹ ದುಷ್ಟರ ಬಲೆಯಲ್ಲಿ ಬೀಳಬಾರದು. ಅಲ್ಲಾಹು ನಮ್ಮ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಗಳನ್ನು, ನಮ್ಮ ಸಹೋದರಿಯನ್ನು ಇಂತಹ ಮೋಸಗಾರರಿಂದ ಮತ್ತು ಕಾಮುಕರ ಚಕ್ರವ್ಯೂಹದಿಂದ ಅಲ್ಲಾಹು ರಕ್ಷಿಸಲಿ. ಪ್ರೀತಿಯ ಸಹೋದರರೇ, ಎಷ್ಟೆಷ್ಟು ಹೆಣ್ಣು ಮಕ್ಕಳು ಇಂತಹ ದುರಂತ ಕಥೆಗಳನ್ನು, ಇಂತಹ ಕಣ್ಣೀರಿನ ಕಥೆಗಳನ್ನು ಎಷ್ಟೋ ನಾವು ವಿಡಿಯೋ ಮಾಡ್ತಾ ಇರ್ತೇವೆ. ಈ ವಿಡಿಯೋ ನೋಡ್ತಾ ಇರುವಾಗಲೇ ಇಂತಹ ಘಟನೆಗಳು ನಡೀತಾ ಇದೆ. ಬಹಳ ಬೇಸರ ಆಗ್ತಾ ಇದೆ. ಒಂದು ತಾಯಿ ಎಂದರೆ, ಒಂದು ತಂದೆ ಎಂದರೆ ಅವರು ಕೊಡುವ ಪ್ರೀತಿ, ಅವರ ಕನಸುಗಳು ಎಷ್ಟಿರುತ್ತದೆ, ಆ ಕನಸುಗಳಿಗೆ ಒಂದು ಬೆಲೆಯು ಕೊಡದೆ ಕ್ಷಣಿಕ ಸುಖಕ್ಕಾಗಿ ತನ್ನ ತಂದೆ ತಾಯಿಯನ್ನು ತೊರೆದು ತನ್ನ ತಂದೆ ತಾಯಿಯನ್ನು ಕಣ್ಣೀರಲ್ಲಾಗಿಸಿ ಹೋಗುವ ಪ್ರೀತಿಯ ಸಹೋದರರೇ, ಇಷ್ಟರ ತನಕ ಓಡಿ ಹೋದವರು ಎಲ್ಲಿಯೂ ಸುಖದ ಬದುಕು ಕಟ್ಟಲು ಕಾರಣ ಹೆತ್ತವರ ಕಣ್ಣೀರು ಎಂದರೆ ಅದು ಅಲ್ಲಾಹನ ಶಾಪವಾಗಿದೆ. ಅಲ್ಲಾಹು ನಮ್ಮ ಹೆಣ್ಣು ಮಕ್ಕಳನ್ನು ಅಲ್ಲಾಹು ಕಾಪಾಡಲಿ. ಬಹಳ ಬೇಸರ ಆಗ್ತಾ ಇದೆ. ಲಕ್ಷ ಸಂಬಳ ಇತ್ತು ಅವಳಿಗೆ. ಆ ಸಂಬಳವನ್ನು ಎಲ್ಲವನ್ನು ತೊರೆದು ತಾಯಿಗೆ ಕನಸನ್ನು ನೆನಸು ಮಾಡುತ್ತೇನೆ ಹೇಳಿದ ಆ ಸಹೋದರಿ, ಆ ಹುಡುಗಿ ಇವತ್ತು ಕಬರ್ನಲ್ಲಿ. ಅಲ್ಲಾಹು ಮಗಫಿರತ್ ನೀಡಲಿ. ಬಹಳ ಬೇಸರ ಆಗ್ತಾ ಇದೆ. ಅಲ್ಲಾಹು ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.